ಒತ್ತಡ, ಕೋಪ, ತಪ್ಪು ನಿರ್ಧಾರಗಳಿಂದ ಲೈಫ್ ಹಾಳಾಗ್ತಿದೆಯಾ? ನಿಮ್ಮ ಬ್ರೈನ್ ಅನ್ನು ಅಪ್ಗ್ರೇಡ್ ಮಾಡಲು ನಮ್ಮ ಪೂರ್ವಜರು ನೀಡಿದ ಸೀಕ್ರೆಟ್ ಇಲ್ಲಿದೆ ನೋಡಿ. ನಿಮ್ಮ ತಲಬರಹವನ್ನೇ ಬದಲಾಯಿಸುವ ಗಾಯತ್ರಿ ಮಂತ್ರ. ಇದರ ಹಿಂದಿರುವ ಅಸಲಿ ಸೈನ್ಸ್ ಗೊತ್ತಾದರೆ ನೀವು ಆಶ್ಚರ್ಯಪಡುತ್ತೀರಿ. ಎಲ್ಲರಿಗೂ ನಮಸ್ಕಾರ. ಈ ಇಂದಿನ ಓಟದ ಜೀವನದಲ್ಲಿ ನಿರಂತರ ಒತ್ತಡ, ಅನಾರೋಗ್ಯ ಮತ್ತು ಮಕ್ಕಳ ಭವಿಷ್ಯದ ಬಗೆಗಿನ ಚಿಂತೆಯಿಂದ ನೀವು ತೊಳಲಾಡುತ್ತಿದ್ದೀರಾ? ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಉಲ್ಟಾ ಹೊಡೆದು ಆರ್ಥಿಕವಾಗಿ ನಷ್ಟ ಅನುಭವಿಸುತ್ತಿದ್ದೀರಾ? ಹಾಗಾದರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಏಕೈಕ ಪರಿಹಾರ ಸಾಕ್ಷಾತ್ ಆ ಸೂರ್ಯ ಭಗವಾನನಿಗೆ ಸಮರ್ಪಿತವಾದ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗಿ ದೇವರಿಂದ ಆಸ್ತಿ ಅಂತಸ್ತುಗಳನ್ನು ಕೇಳುವ ಸಾಮಾನ್ಯ ಪ್ರಾರ್ಥನೆಯಲ್ಲ. ಇದು ನಮ್ಮ ಮೆದುಳನ್ನು ಪ್ರಶಾಂತಗೊಳಿಸಿ, ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ನಡೆಸಿ, ನಮ್ಮ ತಲಬರಹವನ್ನೇ ಬದಲಾಯಿಸುವ ಒಂದು ಅದ್ಭುತವಾದ ವೈಜ್ಞಾನಿಕ ರಹಸ್ಯ. ಅಸಲಿಗೆ ಈ ಗಾಯತ್ರಿ ಮಂತ್ರದ ಅಂತರಾರ್ಥವೇನು? ಇದು ನಮ್ಮ ಮೆದುಳಿನ ಮೇಲೆ ಹೇಗೆ ಕೆಲಸ ಮಾಡುತ್ತದೆ? ಈ ಮಂತ್ರ ನಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಒಂದು 20 ವರ್ಷಗಳ ಹಳೆಯ ಕಂಪ್ಯೂಟರ್ನಲ್ಲಿ ಈಗಿನ ಲೇಟೆಸ್ಟ್ ಸಾಫ್ಟ್ವೇರ್ ರನ್ ಮಾಡಲು ಟ್ರೈ ಮಾಡಿದರೆ ಏನಾಗುತ್ತದೆ? ಪ್ರೊಸೆಸರ್ ತಟ್ಟುಕೊಳ್ಳಲು ಸಾಧ್ಯವಾಗದೆ ಸಿಸ್ಟಮ್ ತಕ್ಷಣ ಕ್ರ್ಯಾಶ್ ಆಗಿಬಿಡುತ್ತದೆ ಅಲ್ವೇ? ಸರಿಯಾಗಿ ಈಗ ನಮ್ಮ ಮೆದುಳಿನ ಪರಿಸ್ಥಿತಿ ಕೂಡ ಹಾಗೆಯೇ ಇದೆ ಎಂದು ನರವಿಜ್ಞಾನಿಗಳು, ನ್ಯೂರೋಸೈಂಟಿಸ್ಟ್ಸ್ ಹೇಳುತ್ತಿದ್ದಾರೆ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಸ್ಮಾರ್ಟ್ಫೋನ್ಗಳು, ಸೋಷಿಯಲ್ ಮೀಡಿಯಾ, ಆಫೀಸ್ ವರ್ಕ್, ಬೇಡದ ಅದೆಷ್ಟೋ ವಿಷಯಗಳು, ಹೀಗೆ ನಿರಂತರ ಮಾಹಿತಿಯ ಸ್ಫೋಟದಿಂದ ನಮ್ಮ ಬ್ರೈನ್ ಆಗಾಗ ಓವರ್ಲೋಡ್ ಆಗಿ ತೀವ್ರವಾದ ಒತ್ತಡಕ್ಕೆ ಒಳಗಾಗುತ್ತಿದೆ. ಸಣ್ಣ ಸಣ್ಣ ವಿಷಯಗಳಿಗೂ ಕೋಪ ಬರುವುದು, ಮನಸ್ಸಿನ ಶಾಂತಿ ಕಳೆದುಕೊಳ್ಳುವುದನ್ನು ನಾವು ಪ್ರತಿದಿನ ನೋಡುತ್ತಿದ್ದೇವೆ. ಈ ಸಮಸ್ಯೆಗೆ ಪರಿಹಾರವಾಗಿ ನಮ್ಮ ಮೆದುಳನ್ನು ಅಪ್ಗ್ರೇಡ್ ಮಾಡಲು ಮತ್ತು ಮನಸ್ಸನ್ನು ಪ್ರಶಾಂತಗೊಳಿಸಲು ನಮ್ಮ ಪೂರ್ವಜರು ನೀಡಿದ ಅದ್ಭುತ ಮಂತ್ರವೇ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ ಮೊದಲ ಸತ್ಯ ಏನೆಂದರೆ, ಇದು ಯಾವುದೇ ಒಂದು ಧರ್ಮಕ್ಕಾಗಲಿ ಅಥವಾ ಒಂದು ನಿರ್ದಿಷ್ಟ ವರ್ಗಕ್ಕಾಗಲಿ ಸೀಮಿತವಾದದ್ದಲ್ಲ. ಇದು ಬೆಳಕು ಮತ್ತು ಜ್ಞಾನವನ್ನು ಆರಾಧಿಸುವ ವಿಶ್ವಮಂತ್ರ. ಈ ಮಂತ್ರದ ಮೂಲವನ್ನು ಹುಡುಕುತ್ತಾ ಹೋದರೆ ಅದು ನಮ್ಮನ್ನು ನೇರವಾಗಿ ಪ್ರಾಚೀನ ಕಾಲದ ಋಗ್ವೇದದ 3ನೇ ಮಂಡಲಕ್ಕೆ ಕರೆದುಕೊಂಡು ಹೋಗುತ್ತದೆ. ಸಾವಿರಾರು ವರ್ಷಗಳ ಹಿಂದೆ ವಿಶ್ವಾಮಿತ್ರ ಮಹರ್ಷಿಗಳ ಮೂಲಕ ಈ ಮಂತ್ರ ಮೊದಲ ಬಾರಿಗೆ ನಮಗೆ ಪರಿಚಯಿಸಲ್ಪಟ್ಟಿತು. ಅವರು ಇದನ್ನು ಸೂರ್ಯ ಭಗವಾನನಿಗೆ, ಅಂದರೆ ದೇದೀಪ್ಯಮಾನವಾಗಿ ಬೆಳಗುವ ಸವಿತುದ್ದೇವನಿಗೆ ಸಮರ್ಪಿಸಿದರು. ಇಲ್ಲಿ ಸೂರ್ಯನಿಗೆ ಏಕೆ ಸಮರ್ಪಿಸಿದರು ಎಂಬುದರ ಹಿಂದೆ ಒಂದು ಅದ್ಭುತವಾದ ಅರ್ಥವಿದೆ. ಸೂರ್ಯನು ಪ್ರತಿದಿನ ಉದಯಿಸಿ ಹೊರಗಿನ ಪ್ರಪಂಚದಲ್ಲಿರುವ ಕತ್ತಲನ್ನು ಹೇಗೆ ಓಡಿಸುತ್ತಾನೋ, ಈ ಗಾಯತ್ರಿ ಮಂತ್ರವು ನಮ್ಮ ಒಳಗಿರುವ ಅಜ್ಞಾನ ಎಂಬ ಕತ್ತಲನ್ನು ಅದಕ್ಕಿಂತಲೂ ವೇಗವಾಗಿ ಓಡಿಸುತ್ತದೆ. ಈ ಮಂತ್ರವನ್ನು ಒಂದು ಬಾರಿ ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಒಂದು ಆಶ್ಚರ್ಯಕರವಾದ ವಿಷಯ ಅರ್ಥವಾಗುತ್ತದೆ. ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋದರೆ ದೇವರನ್ನು ಏನು ಕೇಳುತ್ತೇವೆ? ಒಂದು ಒಳ್ಳೆಯ ಕೆಲಸ ಬೇಕೆಂದೋ, ಬಿಸ್ನೆಸ್ ಅಭಿವೃದ್ಧಿಯಾಗಬೇಕೆಂದೋ ಅಥವಾ ಆಸ್ತಿಪಾಸ್ತಿ ಬೇಕೆಂದೋ ಕೇಳುತ್ತೇವೆ. ಆದರೆ ನಮ್ಮ ಪ್ರಾಚೀನರು ಇಷ್ಟೊಂದು ಪವರ್ಫುಲ್ ಮಂತ್ರವನ್ನು ಸೃಷ್ಟಿಸಿ ಅದರಲ್ಲಿ ಭೌತಿಕವಾದ ಯಾವುದೇ ಆಸೆಗಳನ್ನು ಕೇಳದಿರುವುದು ಒಂದು ವಿಶೇಷ. ಹಾಗಾದರೆ ಈ ಮಂತ್ರದಲ್ಲಿ ಏನು ಕೇಳುತ್ತಿದ್ದಾರೆ? ಓ ಭೂರ್ಭುವಸ್ಸುವಃ ತತ್ಸವಿತುರ್ವರೇಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದರಲ್ಲಿ ಓಂ ಎಂದರೆ ಸೃಷ್ಟಿಗೆ ಮೂಲವಾದ ಪ್ರಣವನಾದ, ಭೂರ್ಭುವಸ್ಸುವಃ ಎಂದರೆ ನಮ್ಮ ಭೌತಿಕ ಶರೀರ, ನಮ್ಮ ಪ್ರಾಣಶಕ್ತಿ ಮತ್ತು ನಮ್ಮ ಆತ್ಮ, ಈ ಮೂರನ್ನೂ ಒಂದೇ ಲೈನ್ಗೆ ಜೋಡಣೆಗೆ ತರುವುದು. ಇನ್ನು ಈ ಮಂತ್ರದ ಅಸಲಿ ಅರ್ಥವೇನೆಂದರೆ, ಸೃಷ್ಟಿಕರ್ತ ಮತ್ತು ಪಾಪನಾಶಕನಾದ ಆ ಪರಮಾತ್ಮನ ತೇಜಸ್ಸನ್ನು, ಬೆಳಕನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಆ ದೈವತ್ವವು ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಿಸಲಿ ಎಂದು ಅರ್ಥ. ಇಲ್ಲಿ ಎಲ್ಲೂ ನಮಗೆ ದುಡ್ಡು ಕೊಡು, ಪದವಿ ಕೊಡು ಎಂದು ಕೇಳಿಲ್ಲ. ಕೇವಲ ನನ್ನ ಬುದ್ಧಿಯನ್ನು ಸರಿಯಾದ ದಾರಿಯಲ್ಲಿ ನಡೆಸು ಎಂದು ಮಾತ್ರ ಕೇಳಿಕೊಳ್ಳುತ್ತಿದ್ದಾರೆ. ಮನುಷ್ಯನ ಬುದ್ಧಿ ಸರಿಯಾದ ದಾರಿಯಲ್ಲಿದ್ದರೆ ತೆಗೆದುಕೊಳ್ಳುವ ನಿರ್ಧಾರಗಳು ಖಚಿತವಾಗಿರುತ್ತವೆ. ಆ ನಿರ್ಧಾರಗಳು ಸರಿಯಾಗಿದ್ದಾಗ ಯಶಸ್ಸು ಮತ್ತು ಶಾಂತಿ ತಾವಾಗಿಯೇ ನಮ್ಮ ಮನೆ ಬಾಗಿಲು ತಟ್ಟುತ್ತವೆ. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ, ಮರದ ಎಲೆಗಳಿಗೆ ನೀರು ಹಾಕುವುದನ್ನು ಬಿಟ್ಟು ನೇರವಾಗಿ ಅದರ ಬೇರುಗಳಿಗೆ ನೀರು ಹಾಕಿದಂತೆ ಈ ವಿಧಾನ.
ಇನ್ನು ಈ ಮಂತ್ರದ ಹಿಂದಿರುವ ವೈಜ್ಞಾನಿಕ ರಹಸ್ಯದ ಬಗ್ಗೆ ಮಾತನಾಡುವುದಾದರೆ, ಇದರಲ್ಲಿ ನಮ್ಮ ಶರೀರ ಮತ್ತು ಮೆದುಳನ್ನು ಪ್ರಭಾವಿಸುವ ಒಂದು ಅದ್ಭುತ ಸತ್ಯ ಅಡಗಿದೆ. ಆ ಅಸಲಿ ಸೈನ್ಸ್ ಎಲ್ಲಿದೆ ಎಂದರೆ, ನಾವು ಈ ಮಂತ್ರವನ್ನು ಉಚ್ಚರಿಸುವ ವಿಧಾನದಲ್ಲಿದೆ. ಈ ಮಂತ್ರವನ್ನು ನಾವು ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಪಠಿಸುವಾಗ ನಮಗೆ ತಿಳಿಯದಂತೆಯೇ ಲಯಬದ್ಧವಾದ ಶ್ವಾಸವನ್ನು ತೆಗೆದುಕೊಳ್ಳುತ್ತೇವೆ. ದೀರ್ಘವಾಗಿ ಉಸಿರು ತೆಗೆದುಕೊಂಡು ನಿಧಾನವಾಗಿ ಅಕ್ಷರಗಳನ್ನು ಉಚ್ಚರಿಸುತ್ತಾ ಉಸಿರನ್ನು ಬಿಡುತ್ತೇವೆ. ಹೀಗೆ ಕ್ರಮಬದ್ಧವಾಗಿ ಉಸಿರಾಡುವುದರಿಂದ ನಮ್ಮ ಶರೀರದಲ್ಲಿರುವ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ತಕ್ಷಣ ಆಕ್ಟಿವೇಟ್ ಆಗುತ್ತದೆ. ಹೀಗಾಗುವುದರಿಂದ ನಮ್ಮ ಹೃದಯ ಬಡಿತದ ವೇಗ ಕಡಿಮೆಯಾಗುತ್ತದೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗುತ್ತದೆ. ಮುಖ್ಯವಾಗಿ ನಮಗೆ ಕೋಪ, ಒತ್ತಡ ಮತ್ತು ಆತಂಕವನ್ನು ಉಂಟುಮಾಡುವ ಕಾರ್ಟಿಸಾಲ್ ಎಂಬ ಸ್ಟ್ರೆಸ್ ಹಾರ್ಮೋನ್ ಮಟ್ಟ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಇದು ಯಾವುದೇ ಮ್ಯಾಜಿಕ್ನಿಂದ ಆಗುವುದಿಲ್ಲ, ನಮ್ಮ ಉಸಿರಾಟದ ಮೇಲಿನ ನಿಯಂತ್ರಣದಿಂದ ಆಗುತ್ತದೆ. ಅದಕ್ಕಾಗಿಯೇ ಈ ಗಾಯತ್ರಿ ಮಂತ್ರವನ್ನು ನಿರಂತರವಾಗಿ ಜಪಿಸುವುದು ಒಂದು ಅದ್ಭುತವಾದ ಆಂಟಿಡಿಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಇದು ನಮ್ಮ ಮೆದುಳಿಗೆ ನಾವು ಮಾಡಿಕೊಳ್ಳುವ ಒಂದು ಇಂಟರ್ನಲ್ ಮಸಾಜ್ ಇದ್ದಂತೆ. ಅಷ್ಟೇ ಅಲ್ಲದೆ, ಈ ಮಂತ್ರದಲ್ಲಿರುವ ದೊಡ್ಡ ಸೈಕಲಾಜಿಕಲ್ ಟ್ರಿಕ್ ಏನೆಂದರೆ, ಇದರಲ್ಲಿ ನನ್ನ ಬುದ್ಧಿಯನ್ನು ಎಂದು ಕೇಳದೆ ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ನಡೆಸು ಎಂದು ಸಾಮುದಾಯಿಕವಾಗಿ ಕೇಳಲಾಗುತ್ತದೆ. 70ರ ದಶಕದ ಆಧುನಿಕ ಮನೋವಿಜ್ಞಾನವೂ ಇದನ್ನೇ ಹೇಳುತ್ತದೆ. ಯಾವಾಗ ಮನುಷ್ಯ ನಾನು ಎಂಬ ಇಕ್ಕಟ್ಟಾದ ಅಹಂಕಾರದಿಂದ ಹೊರಬಂದು ನಾವೆಲ್ಲರೂ ಚೆನ್ನಾಗಿರಬೇಕು, ಎಲ್ಲರಿಗೂ ಜ್ಞಾನ ಸಿಗಬೇಕು ಎಂಬ ವಿಶಾಲ ದೃಷ್ಟಿಕೋನಕ್ಕೆ ಬರುತ್ತಾನೋ, ಆಗಲೇ ಅವನಲ್ಲಿರುವ ಮಾನಸಿಕ ಒತ್ತಡ ಅರ್ಧಕ್ಕಿಂತ ಹೆಚ್ಚು ಕಡಿಮೆಯಾಗುತ್ತದೆ. ನನಗೆ ಮಾತ್ರ ಎಲ್ಲವೂ ಬೇಕು ಎಂಬ ಸಂಕುಚಿತ ಸ್ವಭಾವ ಹೋಗಿ ಮನಸ್ಸು ಒಂದು ಪ್ರಶಾಂತವಾದ ಸರೋವರದಂತೆ ಬದಲಾಗುತ್ತದೆ. ಇಷ್ಟೊಂದು ದೊಡ್ಡ ಪ್ರಯೋಜನಗಳಿರುವ ಈ ಮಂತ್ರವನ್ನು ಆಧುನಿಕ ಜೀವನ ಶೈಲಿಯಲ್ಲಿರುವ ನಾವು ಹೇಗೆ ಬಳಸಿಕೊಳ್ಳಬೇಕು ಎಂಬುದು ತುಂಬಾ ಮುಖ್ಯ. ಇಂದಿನ ಓಟದ ಜೀವನ ನಡೆಸುವ ಆಧುನಿಕ ಮನುಷ್ಯರಿಗೆ ಪ್ರತಿದಿನ ಒಂದೇ ಕಡೆ ಕುಳಿತು 108 ಬಾರಿ ಜಪಿಸುವ ಸಮಯ ಮತ್ತು ತಾಳ್ಮೆ ಇಲ್ಲದಿರಬಹುದು. ಇಲ್ಲಿ ನಾವು ಗಮನಿಸಬೇಕಾದು ಏನೆಂದರೆ, ಭಗವಂತನಿಗೆ ಸಂಖ್ಯೆಗಿಂತಲೂ ಏಕಾಗ್ರತೆ ತುಂಬಾ ಮುಖ್ಯ. ಮನಸ್ಸನ್ನು ಎಲ್ಲೋ ಇಟ್ಟು ಯಾಂತ್ರಿಕವಾಗಿ 100 ಬಾರಿ ಓದುವುದಕ್ಕಿಂತ ಪೂರ್ಣ ಏಕಾಗ್ರತೆಯಿಂದ ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸುತ್ತಾ ಕೆಲವು ಬಾರಿ ಓದಿದರೂ ಸಾಕು. ಅದರ ಪ್ರಭಾವ ನಮ್ಮ ಮೆದುಳಿನ ಮೇಲೆ ಖಚಿತವಾಗಿ ಬೀಳುತ್ತದೆ. ಪ್ರತಿದಿನ ಬೆಳಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಅಥವಾ ಸ್ನಾನ ಮಾಡಿದ ನಂತರ 1-2 ನಿಮಿಷ ಪ್ರಶಾಂತವಾಗಿ ಕುಳಿತು ನಾಭಿಯಿಂದ ಹೊಕ್ಕಳಿನಿಂದ ಶಬ್ದವನ್ನು ಮೇಲಕ್ಕೆ ತರುತ್ತಾ ಕೇವಲ 11 ಬಾರಿ ಸ್ಪಷ್ಟವಾಗಿ ಈ ಮಂತ್ರವನ್ನು ಜಪಿಸಿ. ಆ ಶಬ್ದ ಸೃಷ್ಟಿಸುವ ವೈಬ್ರೇಷನ್ಸ್, ಕಂಪನಗಳು ಆ ದಿನಪೂರ್ತಿ ನಿಮಗೆ ಒಂದು ಪಾಸಿಟಿವ್ ವಾತಾವರಣವನ್ನು ಮತ್ತು ಒತ್ತಡವನ್ನು ತಟ್ಟಿಕೊಳ್ಳುವ ಪ್ರಶಾಂತತೆಯನ್ನು ನೀಡುತ್ತವೆ. ದಿನವನ್ನು ಸ್ಟಾರ್ಟ್ ಮಾಡುವ ಮುನ್ನ ನಮ್ಮ ಬ್ರೈನ್ ಅನ್ನು ನಾವು ರೀಬೂಟ್ ಮಾಡಿಕೊಳ್ಳಲು ಈ ಗಾಯತ್ರಿ ಮಂತ್ರ ಒಂದು ಬೆಸ್ಟ್ ಟೂಲ್ ಎಂದು ಹೇಳಬಹುದು. ಆದ್ದರಿಂದ ಇದು ಕೇವಲ ಒಂದು ಧಾರ್ಮಿಕ ಪ್ರಾರ್ಥನೆಯಲ್ಲ, ನಮ್ಮ ಜೀವನವನ್ನು ಸನ್ಮಾರ್ಗದಲ್ಲಿ ನಡೆಸುವ ಒಂದು ದಿಕ್ಸೂಚಿ. ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳು ನಿಮಗೆ ಎಷ್ಟೋ ಉಪಯುಕ್ತವಾಗಿವೆ ಎಂದು ಭಾವಿಸುತ್ತೇನೆ. ಇಂತಹ ಒಳ್ಳೆಯ ವಿಷಯಗಳು 10 ಜನರಿಗೆ ತಿಳಿಯಬೇಕಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.